25ರಿಂದ ನಮ್ಮನ್ನು ಕಾಲೇಜಿಗೆ ಕರೆಸಿಕೊಂಡಿರ್ತಾರೆ. ಅಲ್ಲಿಂದ ನಂತರ ಸಂಬಳ ಬಂದಿರುವಂತದ್ದು ಈಗ ಜೂನ್ ಮತ್ತು ಜುಲೈ ಇದ್ದು ಬಂದಿರುವಂತದ್ದು. ಬಂದಂತಹ ಸಂಬಳದಲ್ಲಿ ನಮ್ಮ ಕಾಲೇಜಿನಲ್ಲಿ ಅದೇ ರೀತಿ ಬೇರೆ ಕಾಲೇಜುಗಳಲ್ಲಿ ಸಮಸ್ಯೆ ಇದೆ. ನಮ್ಮ ಕಾಲೇಜಿನಲ್ಲಿ 7 ಮಂದಿ ನಾವು ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೇವೆ. ಆದ್ರೆ ಅಲ್ಲಿ ಬಂದಿರುವಂತದ್ದು ಕೇವಲ 6 ಮಂದಿ ಅತಿಥಿ ಉಪನ್ಯಾಸಕರ ಸಂಬಳ ಮಾತ್ರ ಬಂದಿರುವಂತದ್ದು. ಅದೇ ಇನ್ನು ಒಬ್ಬರದ್ದು ಬಾಕಿ ಇರುವಂತ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲಿ ಅಥವಾ ಉಡುಪಿಯಲ್ಲಿ ಕೆಲವು ಕಡೆಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹೀಗೆ ಒಂದೊಂದು ಅಥವಾ 2 ಸಬ್ಜೆಕ್ಟ್ನವರ ಸಂಬಳಗಳು ಬಾಕಿಯಾಗಿರುವಂತದ್ದು. ಅದನ್ನು ಶೀಘ್ರವಾಗಿ ಕೊಡುವಂತದ್ದು. ಅದೇ ರೀತಿ ನಮಗೆ ಸಂಬಳ ಈ ಸರಿ ಸಂಬಳ ಮಾಡುವಂತಹ ಸಂದರ್ಭದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಂದಿರುವಂತಹ ಸಂಬಳಗಳನ್ನು 7 ಮಂದಿಗೆ 12,000ದಂತೆ ಹಂಚಿರ್ತಾರೆ. ಅಲ್ಲಿ ಈಗ ಇನ್ನೂ ಏನಾಗಿದೆ ಅಂತ ಹೇಳಿದ್ರೆ 28,000 ಸಂಬಳ ಬಾಕಿಯಾಗಿರುವಂತದ್ದು. ಬಂದಿರುವಂತಹ ಸಂಬಳದಲ್ಲಿ ಬಾಕಿಯಾರು ಒಂದು ಸರ್ಕಾರ ಇದನ್ನು ಗಮನಿಸಬೇಕು. ಕೊಡುವಂತ ಸಂಬಳವನ್ನು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಸರಿಯಾಗಿ ನೀಡುವಂತದ್ದು. ನಂತರ ಅವರಿಗೆ ನಮ್ಮನ್ನು ತಗೊಳ್ಳುವಾಗ ಅವರಿಗೆ ಎಲ್ಲಾ ಡಾಕ್ಯುಮೆಂಟ್ಗಳು ಹೋಗಿರ್ತದೆ. ಇಷ್ಟು ಮಂದಿ ಒಂದು ಕಾಲೇಜಿನಲ್ಲಿ ಇಷ್ಟು ಮಂದಿ ಏನಾಗಿರ್ತಾರೆ ಗೆಸ್ಟ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದೇ ಸಂಬಳ ಕಳಿಸುವಂತ ಸಂದರ್ಭದಲ್ಲಿ ಒಬ್ಬರನ್ನು ಕಡಿಮೆ ಮಾಡಿ ಕಳಿಸಿರುವಂತದ್ದು ಅದು ಏನು ತುಂಬಾ ಕಷ್ಟ ಆಗ್ತದೆ. ನಮಗೆ ಬರುವಂತ ಸಂಬಳವು ತಿಂಗಳಿಗೆ ಸರಿಯಾಗಿ ಬಹಳ ಪ್ರಾಬ್ಲಮ್ ಇರುವಂತದ್ದು. ನಿಮ್ಮ ಹೆಸರೇನು ಸರ್? ನಮಸ್ಕಾರ, ನಮ್ಮ ಹೆಸರು ಶಂಕರ್, ಚಿಕ್ಕಮಂಗ್ಳೂರು ಡಿಸ್ಟಿಕ್ ಮೂಡಿಗೆರೆ ತಾಲೂಕು. ಚಿಕ್ಕಮಂಗ್ಳೂರು ನಮ್ಮೂರಪ್ಪ ಸರ್, ನಿಮ್ಮೂರೇ ನಮ್ದು, ಅದಕ್ಕೆ ಮಾತಾಡ್ಸಿದ್ದು. ಹೌದಾ? ಮತ್ತೆ ನಾವು ಸುಮಾರು ಒಂದು 8-9 ವರ್ಷದಿಂದ ಗೆಸ್ಟ್ ಲೆಕ್ಚರ್ಸ್ ಆಗಿ ವರ್ಕ್ ಮಾಡ್ತಾ ಇದೀವಿ. ಅವಾಗ್ಲಿಂದಾನು ಕೂಡ ಕನಿಷ್ಠವಾಗಿ. ಸರ್ ನಮಸ್ಕಾರ ಸರ್. ಅಲ್ಲಲ್ಲ ಬೇಡ ಅಲ್ಲ, ಸ್ವಲ್ಪ ನೋಡಿ ಇವ್ರಿಗೆ ಏನಾದ್ರು ಒಂದು ಅನುಕೂಲ ಮಾಡ್ಕೊಡಿ. ಏನೇನ್ ಮಾಡ್ಬೇಕು ದಯಮಾಡಿ ಎಲ್ಲ ಮಾಡ್ತೇವೆ. ನಾನೀಗ ಇದ್ರ ಮೇಲೆ ಬಂದಿನಿ. ಅಲ್ಲ ಗೊತ್ತಾಯ್ತು, ನೀವು ಸ್ವಲ್ಪ ಅನುಕೂಲ ಮಾಡ್ಕೊಡ್ಬೇಕು ಸರ್. ಮಾತಾಡಬೇಕು, ನೀವು ಮಾತಾಡೋರ ಹತ್ರ. ನಾನು ಮಾತಾಡಿನಿ ಸರ್. ಅವ್ರ ಜೊತೆ ನಾವು 5 ವರ್ಷದಿಂದ ಜೊತೆಲಿವಿ. ನಾವ್ ಏನೇನ್ ನಮ್ ಕೈಲಾಯ್ತದ ಅದೆಲ್ಲ ಮಾಡ್ತಾವೆ. ಜೊತೆಲಿ ಇರೋದು ಇಂಪಾರ್ಟೆಂಟ್ ಅಲ್ಲ ಸರ್. ಎಂಡ್ ಆಫ್ ದಿ ಡೇ ಅವ್ರಿಗೆ ಬೇಕಾಗಿರೋ ರಿಸಲ್ಟ್ ಇಂಪಾರ್ಟೆಂಟ್. ಕೇಳಿ ಅವ್ರನ್ನ ಹೇಳಿದ್ರು, ತುಂಬಾ ಹೇಳಿದ್ರು ಸಮಸ್ಯೆಗಳನ್ನ. ದಯವಿಟ್ಟು ಓಕೆ ಹೇಳಿ. ಸೊ ಹಂಗಿದೆ. ಸುಮಾರು 8-9-10 ವರ್ಷ ಆಯ್ತು ಸರ್ವಿಸ್ ಮಾಡಕ್ ಶುರು ಮಾಡಿ. ಅವಾಗ್ಲಿಂದ 9,000ದಿಂದ 12,000 ಮಾಡಿದ್ರು. 12,000ದಿಂದ ಈಗ 14,000 ಮಾಡಿದ್ದಾರೆ. ಅದು ಸುಮಾರು 8-9-10 ವರ್ಷದ ಮಧ್ಯ ಅವಧಿಯಲ್ಲಿ. ಓಕೆ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇವತ್ತಿನ ಒಂದು ಎಲ್ಲ MLA MP ಗಳು ತೆಗೆದುಕೊಳ್ಳುವಂತ ಸಂಬಳ ಓಕೆ ಯಾವ ಮಟ್ಟದಿದೆ ಅಂದ್ರೆ ಐಷಾರಾಮಿ ಜೀವನ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಸಂಬಳವನ್ನ ತೆಗೆದುಕೊಳ್ತಾರೆ. ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ನಮ್ಗೆ ಅಭಿವೃದ್ಧಿ ಮಾಡಕ್ಕೆ ಏನು ಕೊರತೆ ಇಲ್ಲ ಅಂತಾರೆ. ಓಕೆ, ಇವತ್ತು ಕನಿಷ್ಠ ವೇತನ ಕೂಡ ಕೇಳಿದ್ರೆ ಯಾವುದೇ ಒಂದು ಹಣಕಾಸಿನ ಕೊರತೆ ಇದೆ ಅಂತ ಮುಂದೆ ಆಗ್ತಾ ಇರ್ತಾರೆ. ಓಕೆ, ಇದನ್ನ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರ? ಓಕೆ, ಮಾಡೋದಂದ್ರೆ ನಾವು ಎಕನಾಮಿಕ್ಸ್, ಇದನ್ನ ಸಾಮಾಜಿಕ ನ್ಯಾಯ ಅಂತ ಹೇಳ್ತಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿ, ರಾಜ್ಯದ ಆರ್ಥಿಕ ಪರಿಸ್ಥಿತಿ, ಬಡವರ ಪರಿಸ್ಥಿತಿ ಅದೇ ತರ, ಶ್ರೀಮಂತರ ಪರಿಸ್ಥಿತಿ ಉತ್ತಮ ಸ್ಥಿತಿಯಲ್ಲಿ ಆಗ್ತಾನೆ ಇದೆ. ಅರ್ಥಶಾಸ್ತ್ರಜ್ಞರು ಅಂದ್ರೆ ಸ್ವಲ್ಪ ತಜ್ಞರಾಗಿರ್ತೀರಿ. ಆರ್ಥಿಕ ಸ್ಥಿತಿಗತಿಗಳು ಹೇಳಿದ್ನಲ್ಲ, ಬಡವರ ಪರಿಸ್ಥಿತಿ ಅವರೇ ದುಡ್ಡು ತಿನ್ಬೇಕು. ಓಕೆ, 3 ಕಾಸಿನ ಸಂಬಳದಲ್ಲಿ ಆ ಪಾಠಕ್ಕಿದೆ. ಹಾಗಾಗಿ ದಯವಿಟ್ಟು ನಾವು ಸಾಕಷ್ಟು ರೀತಿಯಲ್ಲಿ ಮಾಧ್ಯಮದ ಮೂಲಕ ಅವಾಗ್ಲಿಂದಾನು ಹೇಳ್ತಾನೆ ಬಂದಿದೀವಿ. ದಯವಿಟ್ಟು ನಮ್ಗೆ ಟೀಚರ್ಸ್ಗೆ ಗೌರವ ಕೊಡೋದಾದ್ರೆ ಗೌರವಯುತವಾದ ವೇತನ ಕೊಡಬೇಕು. ಆವಾಗ್ಲೇ ಗೌರವ ಸರ್ಕಾರಕ್ಕೆ ಬರುತ್ತೆ. ಕರೆಕ್ಟ್ ಆಯ್ತಾ? ನೀವು 3 ಕಾಸಿನ ಸಂಬಳ ಕೊಟ್ಬಿಟ್ಟು ಓಕೆ ಇದರಲ್ಲಿ ನಿಮ್ಮ ಗೌರವವಾದ ವೇತನ ನಾವು ಸಂಬಳ ಜಾಸ್ತಿ ಮಾಡಿವಿ ಅಂತ ಅಂದ್ರೆ ಆ 14,000 ರೂಪಾಯಿಲಿ ಇವತ್ತಿನ ಒಂದು ಕುಟುಂಬ, ಒಬ್ಬ ತಂದೆ ತಾಯಿಗೆ ಅನ್ನ ಕೊಡಕ್ ಸಾಧ್ಯನಾ? ಪ್ರಶ್ನೆ ಮಾಡ್ಕೋಬೇಕು. ನಿಮ್ಮ ಹೆಸರು ಸರ್? ಶಂಕರ್ ಅಂತ ಹೇಳಿ ಸರ್. ಅವರು ನಮ್ದು ಬೆಳಗಾವಿ ಜಿಲ್ಲಾ ಬಟ್ಕುರ್ಕಿರಿ. ನೀವೇನ್ ಸಬ್ಜೆಕ್ಟ್ ಮಾಡ್ತೀರಿ? ನಾವು ಎಕನಾಮಿಕ್ಸ್ ಸರ್. ನೀವು ನಿಮ್ಮ ಹತ್ರ ಒಂದೇ ಪ್ರಶ್ನೆ ಕೇಳ್ತೀನಿ, ಎಲ್ಲ ಮಾತಾಡಿದಾರೆ. ಕೊನೆ ಪ್ರಶ್ನೆ ಕೇಳ್ತೀನಿ, ನಂಗೆ ಸತ್ಯ ಹೇಳ್ಬೇಕು. ಹೆಂಗಿದೆ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ? ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಂತಂದ್ರೆ ಸರ್, ಸುಧಾರಣೆ ಈ ಕಡೆ ಆಗ್ತಾ ಇಲ್ಲ ಅನ್ನೋ ಗ್ಯಾರಂಟಿ ಹೇಳಂಗಿಲ್ಲ. ಆದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನಂತಂದ್ರೆ ಈಗಾಗಲೇ ಅರ್ಥಶಾಸ್ತ್ರ ಏನ್ ಹೇಳಿದ್ದಾರೆ, ಭಾರತ ದೇಶದ ಬೆನ್ನೆಲುಬು ಕೃಷಿಕರು ಮತ್ತು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು. ಈ ಮಾತು ಹೇಳ್ತಾರಲ್ಲ, ಅವ್ರು ಹೇಳ್ತಾರೆ. ಬಟ್ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹಲವಾರು ಶಿಕ್ಷಣಕ್ಕೋಸ್ಕರ ಹಲವಾರು ಯೋಜನೆಗಳನ್ನ ಜಾರಿಗೆ ತಂದಿವಿ ಅಂತ ಹೇಳಿ ಮಾತಿನ ಮುಖಾಂತರ ಹೇಳ್ತಾರೆ. ಆದ್ರೆ ಈ ಶಿಲ್ಪಿಯನ್ನ ಮೂರ್ತಿಯನ್ನಾಗಿ ಮಾಡುವವರು ಶಿಕ್ಷಕರು, ಉಪನ್ಯಾಸಕರಿಗೆ ಇವತ್ತು ಆರ್ಥಿಕ ದೃಷ್ಟಿಯಿಂದ ಕೀಳಾಗಿ ನೋಡಿದ್ರೆ ಶಿಕ್ಷಣ ಹೆಂಗ್ ಮುಂದುವರಿತದ? ಕರೆಕ್ಟ್. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂತಹ ಅತಿ ದೊಡ್ಡ ಕಪ್ಪು ಚುಕ್ಕಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್ ವೀಕ್ಷಕರೇ, ಸಾಕಷ್ಟು ಸಮಸ್ಯೆಗಳನ್ನ ಹೇಳಿದ್ರು. ಒಂದಲ್ಲ ಎರಡಲ್ಲ, ಪ್ರತಿಯೊಬ್ರು ಕೂಡ ಹೊಸದು ಯಾವ್ದು ಕೂಡ ರಿಪೀಟ್ ಆಗ್ಲಿಲ್ಲ. ಎಲ್ಲೋ ಅಲ್ಲಿ ಕೆಲವೊಂದು ರಿಪೀಟ್ ಆಗಿದ್ದು ಬಿಟ್ರೆ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಸಮಸ್ಯೆಗಳನ್ನ ಇವತ್ತು ರಿಪಬ್ಲಿಕ್ ಕನ್ನಡದಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರು ಅದನ್ನ ಎತ್ತಿ ಹಿಡಿದಿದ್ದಾರೆ.
ದಯವಿಟ್ಟು ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ನೋಡಿ, ಇಡೀ ನಾನು ಅವಾಗಲೇ ಹೇಳಿದೆ, ಕಾರ್ಯಕ್ರಮದ ಆರಂಭದಲ್ಲೂ ಹೇಳಿದೆ, ಇಡೀ ಪ್ರಪಂಚದಲ್ಲಿ ಅತಿ ಶ್ರೇಷ್ಠವಾದ ಕೆಲಸ ಅಂತಂದ್ರೆ ಅದು ಶಿಕ್ಷಕರ ಕೆಲಸ, ಅದು ಗುರುವಿನ ಕೆಲಸ. ಅದಕ್ಕೆ ನೀವು ಈ ರೀತಿ ಕಪ್ಪು ಚುಕ್ಕೆ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತಂದ್ರೆ ನಿಮಗೆ ಸ್ವಲ್ಪನಾದ್ರೂ ಈ ಜನರ ಮೇಲೂ ಕಾಳಜಿ ಇಲ್ಲ, ಬಡವರ ಮೇಲೂ ಕಾಳಜಿ ಇಲ್ಲ, ಶಿಕ್ಷಕರ ಮೇಲೆ ಒಂದು ಗೌರವವೂ ಕೂಡ ಇಲ್ಲ. ಇದು ರಾಜ್ಯ ಸರ್ಕಾರದ ಕಂಪ್ಲೀಟ್ ಫೇಲ್ಯೂರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ನೇರವಾಗಿ ರಿಪಬ್ಲಿಕ್ ಕನ್ನಡದ ಮೂಲಕ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಅವರಿಗೆ ಅದು ಏನೇನು ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ, ಅವ್ರೇನ್ ನಿಮ್ಮನ್ನ 1 ಲಕ್ಷ ಕೊಡಿ 2 ಲಕ್ಷ ಕೊಡಿ ಅಂತ ಕೇಳ್ತಿಲ್ಲ, 30,000 ಕೊಟ್ಟರು ಸಾಕು ನಮಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ಕೇಳ್ಕೊತಾ ಇದ್ದಾರೆ. ದಯವಿಟ್ಟು ಅವರಿಗೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ಅದೇನ್ ಮಾಡಬೇಕು ಅದನ್ನ ರಾಜ್ಯ ಸರ್ಕಾರದಿಂದ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ನಾಳೆ ಮತ್ತೊಂದು ಕ್ಷೇತ್ರದಲ್ಲಿ ಮತ್ತೊಂದು ಜಾಗದಲ್ಲಿ ಜನರ ಜೊತೆ ಜನರ ಧ್ವನಿಯಾಗಿ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ಕೊಂಡ್ ಬರ್ತೀನಿ. ಎಲ್ಲರಿಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.